ಈಗ ಶೂದ್ರರು ಬಿಜೆಪಿಯ ಆಮಿಷಗಳಿಗೆ ಒಳಗಾಗ್ತಾರೆ. ಯಾವ ಕಾರಣಕ್ಕೂ ಕೂಡ ಶೂದ್ರರು ಬಿಜೆಪಿ ಜೊತೆ ಹೋಗಲೇಬಾರದು. ಯಾವ ಕಾರಣಕ್ಕೂ ಕೂಡ ಶೂದ್ರರ ವಿರೋಧಿಗಳು ಯಾಕೆ ಈ ದೇಶದಲ್ಲಿ ಸಾಮಾಜಿಕ ನ್ಯಾಯ ಬಂದ್ಬಿಟ್ರೆ, ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಬಿಟ್ರೆ ಶೋಷಣೆ ಮಾಡೋಕ್ಕೆಲ್ಲ ಅವಕಾಶ ಇರ್ತದೆ. ಶೋಷಣೆ ಮಾಡೋಕ್ಕೆ ಈ ದೇಶದಲ್ಲಿ ಸ್ವಾತಂತ್ರ್ಯ ತಂದುಕೊಟ್ಟವ್ರು ಯಾರು? ಕಾಂಗ್ರೆಸ್ನವರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಬಿಜೆಪಿಯವರು ಏನಾದರೂ ಭಾಗವಹಿಸಿದ್ರ? ಈಗ ಸುಳ್ಳುಗಳು ಹೇಳ್ತಾರೆ. ಜವಾಹರ್ಲಾಲ್ ನೆಹರು ಇದ್ದಾರೆ ಅಲ್ಲಿ, ಅವರ ಆಡಳಿತಕ್ಕಿಂತ ನರೇಂದ್ರ ಮೋದಿ ಅವರು ಮುಂದೆ ಹೋಗ್ಬಿಟ್ರು ಅಂತ ಸುಳ್ಳು ಹೇಳ್ತಾರೆ. ಹಾಗಾದರೆ ಇವ್ರು 47ರಿಂದ ಪ್ರಧಾನಮಂತ್ರಿ ಆಗಿದ್ದು ಸುಳ್ಳ? ಎಂಥ ಸುಳ್ಳು ಹೇಳ್ತಾರೆ. ಸುಳ್ಳಿನ ಕಾರ್ಖಾನೆ ಯಾವುದಾದ್ರು ಇದ್ರೆ ಅದು ಬಿಜೆಪಿ. ಸುಳ್ಳುಗಳನ್ನು ಉತ್ಪತ್ತಿ ಮಾಡೋದು ಯಾವುದಾದ್ರು ಇದ್ರೆ ಅದು ಬಿಜೆಪಿ. ಸುಳ್ಳುಗಳನ್ನು ಮಾರಾಟ ಮಾಡ್ತಕ್ಕಂಥದ್ದು ಯಾರು ಇದ್ರೆ ಅದು ಬಿಜೆಪಿ. ಸುಳ್ಳುಗಳನ್ನೇ ನಿಜ ಮಾಡ್ತಕ್ಕಂಥ ಯಾವುದಾದ್ರು ಪಾರ್ಟಿ ಇದ್ರೆ ಅದು ಬಿಜೆಪಿ. ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಈಗ ಚುನಾವಣೆಗಳು ನಡೆದಿವೆ ಸುಮಾರು ಎಷ್ಟು ರಾಜ್ಯಗಳಲ್ಲಿ ಲಕ್ಷ್ಮಣ್? 13 ರಾಜ್ಯಗಳಲ್ಲಿ ಚುನಾವಣೆ ಎಲ್ಲ ಎಂಥದ್ದು ಮತದಾರರ ಪರಿಷ್ಕರಣೆ ಆಗಿದೆ. 13 ರಾಜ್ಯಗಳಲ್ಲಿ ಪರಿಷ್ಕರಣೆ ಆಗಿದೆ. 3 ಎಂಥದ್ದು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಚುನಾವಣೆ ಆಗಿದೆ, ಪರಿಷ್ಕರಣೆ ಆಗಿದೆ. ಈಗ ಚುನಾವಣೆ ಅನೇಕ ರಾಜ್ಯಗಳಲ್ಲಿ ಚುನಾವಣೆ ನಡೆದಿದೆ. ಈಗ ಹರಿಯಾಣ, ಮಹಾರಾಷ್ಟ್ರ, ಬಿಹಾರ, ಅಲ್ಲಿ ಕಾಂಗ್ರೆಸ್ ಗೆಲ್ಲಬೇಕಾಗಿತ್ತು. ಹರಿಯಾಣದಲ್ಲಿ, ಮಹಾರಾಷ್ಟ್ರದಲ್ಲಿ ಅವರ ಅಲಯನ್ಸ್ ಪಾರ್ಟಿಗಳು ಗೆಲ್ಲಬೇಕಾಗಿತ್ತು. ಅದು ಗೆಲ್ಲಲಿಲ್ಲ. ವೆಸ್ಟ್ ಬೆಂಗಾಲ್ನಲ್ಲಿ ಇತ್ತೀಚೆಗೆ ಏನಾಯಿತು? ತಮಿಳುನಾಡಿನಲ್ಲಿ ಏನಾಯಿತು? ಕೇರಳ ಯಾಕಂತಂದರೆ ಕಮ್ಯುನಿಸ್ಟ್ ಸರ್ಕಾರ ಇತ್ತು ಅಲ್ಲಿ, ಅವರು ಎಚ್ಚರ ವಹಿಸಿದರು. ಕೇರಳದಲ್ಲಿ ಇವರು ಆಟ ಆಡಲಿಕ್ಕೆ ಬಿಡಲಿಲ್ಲ. ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಬಿಜೆಪಿಯವರು ಯಾವತ್ತೂ ಕೂಡ ಅವರಿಗೆ ಈಗ ಕರ್ನಾಟಕದಲ್ಲಿ ಆಪರೇಷನ್ ಕಮಲದಿಂದ ಬಂದಿದ್ದಾರೆ ಹೊರತು ನೇರವಾಗಿ ಜನಗಳಿಂದ ಆಶೀರ್ವಾದ ಪಡ್ಕೊಂಡು ಅಧಿಕಾರಕ್ಕೆ ಬಂದಿದ್ದಾರ? ಯಾವಾಗಲಾರು 2008 ಇರ್ಬೋದು, ಬಂದಿದ್ದಾರ? ಆಗ 110 ಗೆದ್ದದ್ದು ಅವರು. 2018 ಲೋಕಸಭಾ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಬರಲಿಕ್ಕಾಗಲಿಲ್ಲ. ಆಪರೇಷನ್ ಕಮಲದ ಮೂಲಕ ಮಾಡಿದ್ರು. ಆಪರೇಷನ್ ಕಮಲ ಹುಟ್ಟಾಕಿದ್ದೇ ಯಡಿಯೂರಪ್ಪ, ಬಿಜೆಪಿ ಯಡಿಯೂರಪ್ಪ. ಅಂದರೆ ನಾನು ಯಾಕೆ ಇವನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂದರೆ, ಬಿಜೆಪಿಯವರು ಏನು ಮಾಡಲಿಕ್ಕೂ ಏಸಲ್ಲ. ಅವರಿಗೆ ಅಧಿಕಾರದಲ್ಲಿ ಇರಬೇಕು, ಸರ್ವಾಧಿಕಾರ ಇರಬೇಕು. ನಿಮಗೆ ಗೊತ್ತಾ ಎಡಗೆ ವಾರ ಅಂತ ಗೊತ್ತಾ ನಿಮಗೆ? RSS ಹುಟ್ಟಾಕ್ದವರು, RSSನ ಹುಟ್ಟಾಕ್ದವರು 1925ನೇ ಇಸ್ವಿನಲ್ಲಿ RSSನ ಹುಟ್ಟಾಕ್ದವರು. ಅವರೊಬ್ಬರನ್ನ ಆಪ್ತರನ್ನ ಕಳಿಸಿ ಇಟಲಿಗೆ, ಜರ್ಮನಿ ಕಳಿಸಿ ಸರ್ವಾಧಿಕಾರ ಹೇಗೆ ನಡೀತದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಳಲಿಕ್ಕೆ, ತಿಳ್ಕೊಳ್ಳಲಿಕ್ಕೆ ಕಳಿಸ್ತಾರೆ. ಅಲ್ಲಿಂದ ಪ್ರಯತ್ನ ನಡೆಸ್ತಾರೆ ಈ ದೇಶದಲ್ಲಿ ಸರ್ವಾಧಿಕಾರ ಆಗಬೇಕು ಅಂತ. ಅವರಿಗೆ ಚುನಾವಣೆ ಆಗಬೇಕು ಅನ್ನೋದು ಇಷ್ಟ ಇಲ್ಲ. 5 ವರ್ಷಕ್ಕೊಂದ್ಸಾರಿ ಚುನಾವಣೆ ಆಗಬೇಕು, ಪ್ರಜಾಪ್ರಭುತ್ವದ ರೀತಿಯಲ್ಲಿ ಸರ್ಕಾರ ನಡೀಬೇಕು, ಅವೆಲ್ಲ ನಂಬಿಕೆ ಇಲ್ಲ ಅವರಿಗೆ. ನೀವು ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ನೀವು ಎಚ್ಚರ ತಪ್ಪಿದ್ರೆ ನಿಮ್ಮನ್ನು ಮುಗಿಸ್ತಾರೆ.